ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತ ಒಂದು ವದಂತಿ ಇದೆಯಲ್ಲ, ಈಗ ಜನರ ಆತಂಕಕ್ಕೆ ಕಾರಣವಾಗಿದೆ. ಅನೇಕರು ಮೊಟ್ಟೆಯನ್ನ ತಿನ್ನೋದು ಬಿಡಿ, ಮೊಟ್ಟೆಯನ್ನ ಕೊಳ್ಳೋದಕ್ಕೂ ಕೂಡ ಬಹಳ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣ ಆಗಿರೋದು. ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರೋದು ಆ ಒಂದು ವದಂತಿ. ಅದು ವದಂತಿ ಅಂತ ಎಷ್ಟೇ ಬಾರಿ ಹೇಳಿದ್ರು ಕೂಡ ಜನ ನಂಬೋದಕ್ಕೆ ತಯಾರಿಲ್ಲ. ಯಾಕೆ ಬೇಕಪ್ಪ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲೂ ಕೂಡ ಮೊಟ್ಟೆ ತಿನ್ನೋದಕ್ಕೆ ಜನ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಮೊಟ್ಟೆ ಖರೀದಿಗೂ ಕೂಡ ಮನಸ್ಸು ಮಾಡ್ತಾ ಇಲ್ಲ ಗ್ರಾಹಕರು. ಹಾಗಾಗಿ ಗ್ರಾಹಕರಿಲ್ಲದೆ ಹೋಲ್ಸೇಲ್ ಮೊಟ್ಟೆ ಅಂಗಡಿಗಳು ಬಿಕೋ ಅಂತ ಇದೆ. ಹುಬ್ಬಳ್ಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ನಡೆಸಿದೆ. ಮೊಟ್ಟೆ ಸೇಲ್ ಆಗ್ತಾ ಇದೆಯಾ, ಈ ವದಂತಿಯ ಮಧ್ಯದಲ್ಲೂ ಕೂಡ ಮೊಟ್ಟೆ ತಿಂತಾ ಇದ್ದಾರಾ, ತಗೊಳ್ತಾ ಇದ್ದಾರಾ, ಗ್ರಾಹಕರು ಏನ್ ಹೇಳ್ತಾರೆ, ವ್ಯಾಪಾರಸ್ಥರಿಗೆ ಇದರಿಂದ ಎಷ್ಟು ಎಫೆಕ್ಟ್ ಆಗಿದೆ, ಎಷ್ಟು ಹೊಡೆತ ಬಿದ್ದಿದೆ ವ್ಯಾಪಾರಕ್ಕೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ. ಆ ರಿಯಾಲಿಟಿ ಚೆಕ್ ಅಲ್ಲಿ ಅಸಲಿಯತ್ ಏನು ಅನ್ನೋದು ಗೊತ್ತಾಗಿದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಕಮ್ರಿಪೇಟ್ ವೃತ್ತದಲ್ಲಿ ಇರತಕ್ಕಂತ ಮೊಟ್ಟೆ ಮಾರಾಟ ಒಂದು ಕೇಂದ್ರದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಒಂದ್ ಕಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ಮಳಿಗೆ ಅಂದ್ರೆ ಈ ರೀತಿ ಬಹುತೇಕ ಮಳಿಗೆಗಳು ಮೊಟ್ಟೆಗಳನ್ನ ಹೋಲ್ಸೇಲ್ ಆಗಿ ರಿಟೇಲ್ ಆಗಿ ಮಾರಾಟ ಮಾಡ್ತಾನೆ ಇರ್ತವೆ. ಒಂದ್ ಕಡೆ ಸಾಕಷ್ಟು ಸುತ್ತಮುತ್ತಲಿನ ಏನು ಅಂಗಡಿ ಮಾಲೀಕರಿರ್ಬೋದು, ಕಿರಾಣಿ ವ್ಯಾಪಾರಸ್ಥರಿರ್ಬೋದು, ಅದೇ ರೀತಿ ಕೆಲವೊಂದಿಷ್ಟು ಚಿಕನ್ ಮಾರಾಟ ಮಳಿಗೆಗಳಿರ್ಬೋದು, ಹೀಗೆ ಬಹುತೇಕ ಅಂಗಡಿಕಾರರು ಈ ಹೋಲ್ಸೇಲ್ ಅದೇ ರೀತಿ ರಿಟೇಲ್ ಮೂಲಕ ಮಾರಾಟ ಮಾಡುವಂತ ಮಳಿಗೆಗಳಿಂದ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಮಾರಾಟ ಮಳಿಗೆಯನ್ನ ಗಮನಿಸ್ತಾ ಇದ್ರೆ ಈ ರೀತಿ ಕಮ್ರಿಪೇಟ್ ಅಷ್ಟೇ ಅಲ್ಲದೆ ಜನತಾ ಬಜಾರ್, ಹಳೆ ಹುಬ್ಬಳ್ಳಿ, ಹೀಗೆ ಗಣೇಶ್ ಪೇಟ್, ಇದೇ ರೀತಿ ಬಹುತೇಕ ಬೇರೆ ಬೇರೆ ಭಾಗಗಳಲ್ಲಿ ಇರತಕ್ಕಂತ ಮಾರಾಟ ಮಳಿಗೆಗಳೇನಿದಾವೆ, ಮೊಟ್ಟೆ ಮಾರಾಟ ಮಳಿಗೆಗಳಲ್ಲಿ ಒಂದ್ ಕಡೆ ಜನಸಂದಣಿ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ, ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದರಿಂದಾಗಿ ಯಾಕಂದ್ರೆ ಮೊಟ್ಟೆಗಳಿಂದ ಏನು ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗುತ್ತೆ ಅಂತಕ್ಕಂತ ಒಂದು ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರು ಹಿಂದೇಟು ಹಾಕ್ತಾ ಇದಾರ ಅಂತಕ್ಕಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಳಿಗೆಯ ಮಾಲೀಕರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೊಟ್ಟೆಯಿಂದ ಏನು ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದಾವೆ, ತಾವು ಕೂಡ ಗಮನಿಸಿದ್ರಿ. ಈ ಚರ್ಚೆ ಆರಂಭ ಆದಾಗಿನಿಂದ ಮೊಟ್ಟೆಗಳು ಮಾರಾಟ ಆಗ್ತಾ ಇದಾವ ಇಲ್ವಾ? ಮಾರಾಟ ಆಗಂತವ್ರಿ. ಮಾರಾಟದೇನ್ ಪ್ರಾಬ್ಲಮ್ ಇಲ್ಲ. ನಮ್ದು ಸೀಸನ್ ಅಲ್ರಿ, 2 ತಿಂಗಳ ನವೆಂಬರ್, ಡಿಸೆಂಬರ್, ಜನವರಿ ಸೀಸನ್ ಇರ್ತದ್ರಿ. ಹಿಂಗಾಗಿ ಕೋಲ್ಡ್ ಕ್ಲೈಮೇಟ್ ಇರ್ತೈತಿ, ಹೀಟ್ ಆಗ್ಬೇಕಂತ ಎಲ್ಲಾರು ತತ್ತಿ ತಗೊಂಡ್ ಹೋಗ್ತಾರ. ಮಾರಾಟದ ಇಫೆಕ್ಟ್ ಏನಿಲ್ಲ. ಬಟ್ ಟಿವಿ ಒಳಗ ನ್ಯೂಸ್ ಬರಾಕಂತೈತಿ ಅಂತ ಕೆಲವೊಬ್ರು ಹೇಳಾಕಂತಾರ, ಅದಷ್ಟೇ ನಮ್ಗಿದಾಗಿ. ಅಂದ್ರೆ ಪ್ರತಿನಿತ್ಯ ನಿಮ್ ಮಳಿಗೆ ಓಪನ್ ಇರುತ್ತೆ? ಇರ್ತದ್ರಿ. ಬೆಳಗ್ಗೆ 10:30, 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ, ಆಮೇಲೆ ಸಾಯಂಕಾಲ 6:30 10:00 ತನಕ ಇರ್ತೈತ್ರಿ ಚಾಲು. ಇಲ್ಲಿ ತಮ್ಮ ಮಳಿಗೆಯಿಂದ ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಸರ್? ಎಲ್ಲೆಲ್ಲಿ ಸರಬರಾಜು ಮಾಡ್ತೀರಿ ತಾವು? ಅಂಗನವಾಡಿ ಕೊಡ್ತೀವಿ, ಕಿರಾಣಿ ಅಂಗಡಿ ಕೊಡ್ತೀವಿ, ಬೇಕರಿ ಕೊಡ್ತೀವಿ. ಆಮೇಲೆ ಯಾರು ನಮ್ಗೆ ಫೋನ್ ಮಾಡಿ ಹೇಳ್ತಾರ ಅವ್ರಿಗೆಲ್ಲ ಕೊಟ್ಟು ಬರ್ತೀವಿ ನಾವು. ಈಗ ಜನರು ಬಂದಂತವ್ರು ಏನ್ ಹೇಳ್ತಾರೆ ತಮಗೆ? ತಮ್ಮ ಜೊತೆ ಏನಾದ್ರು ಚರ್ಚೆ ಮಾಡ್ತಾರ ಈ ಒಂದು ಆತಂಕದ ಬಗ್ಗೆ? ಯಾರು ಏನ್ ಅಂತದೇನ್ ಹೇಳಿಲ್ರಿ. ಒಂದು ಇಬ್ಬರು ಮಂದಿ ಅಷ್ಟ ಏನೋ ಹೇಳ್ದಂಗಾಗೈತಿ, ಹಿಂಗೈತ್ರಿ, ಮತ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತೈತಿಲ್ಲ ಅಂತ ಹೇಳಿ ಕೇಳ್ಯಾರ. ಬಟ್ ನಾವ್ ಅಂದ್ವಿ ಹಂಗೇನ್ರಿ ಇದ್ರ ನಮ್ಗೆ ಕಾರ್ಪೊರೇಷನ್ ಅಂದ್ರೆ ಇದು ಬರ್ತದ್ರಿ ಬಂದ್ ಮಾಡುವಂತದ್ದು. ನಾವು ಹಂಗೇನ್ರ ಆತಂದ್ರ ನಾವು ಯಾವ್ದು ಮಾಡಾಕ್ ಬರಂಗಿಲ್ಲ. ಯಾಕಂದ್ರ ಸಣ್ಣ ಹುಡುಗರು ಇದನ್ನ ಸೇವನೆ ಮಾಡ್ತಾರ, ಆಮೇಲೆ ಅಂಗನವಾಡಿಗಳು ತಗೊಂತಾರ, ಆಮೇಲೆ ಹೋಟೆಲ್ನಲ್ಲಿ ಹಾಕ್ತಾರ. ಅದು ಏನ್ರ ಪ್ರಾಬ್ಲಮ್ ಆತಂದ್ರ ಇದು ಮಾರಾಕ ಮುಂದೆ ಪರ್ಮಿಷನ್ ಸಿಗಂಗಿಲ್ಲ ರೀ. ಹಂಗೇನ್ರ ಅದ್ರಲ್ಲಿಂದ ಏನ್ರ ಆಗಂತ ಪ್ರಾಬ್ಲಮ್ ಅಂತಂದ್ರ ಗೌರ್ಮೆಂಟ್ ಇದು ಮಾಡಾಕ್ ಕೊಡಂಗಿಲ್ರಿ. ಯಾಕಂದ್ರ ಗೌರ್ಮೆಂಟ್ ಶಾಲಿ ಒಳಗೂ ಏನೈತಿ ತತ್ತಿ ಕೊಡ್ತಾರಿ ದಿನ ಒಂದು ಹುಡುಗರಿಗೆ, ಆಮೇಲೆ ಅಂಗನವಾಡಿ ಒಳಗೆ ಕೊಡ್ತಾರ ಗರ್ಭಿಣಿಯವ್ರಿಗೆ. ಹಿಂಗಾಗಿ ಇದ್ರಲ್ಲಿಂದ ಏನ್ರ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರ ಕಾರ್ಪೊರೇಷನ್ ನಮ್ಗೆ ಬಂದ ಬಿಡ್ತದ್ರಿ ಬಂದ್ ಮಾಡಂತೀವಿ. ಅದೇನು ಪೂರ್ವ ಕಲಿಯದ ವದಂತಿ ಏನೋ ಒಂದು ಟಿವಿ ಒಳಗ ತೋರ್ಸಾ ಅಂದ್ರೆ ಅಷ್ಟೇ ಗೊತ್ತು, ಹೊರತಾಗಿ ಇನ್ನು ಪಬ್ಲಿಕ್ ಗೆ ಅಷ್ಟೊಂದು ಇಫೆಕ್ಟ್ ಏನಾಗಿಲ್ಲ. ಅದು ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತ ಒಂದು ವದಂತಿ ಇದೆಯಲ್ಲ, ಈಗ ಜನರ ಆತಂಕಕ್ಕೆ ಕಾರಣವಾಗಿದೆ. ಅನೇಕರು ಮೊಟ್ಟೆಯನ್ನ ತಿನ್ನೋದು ಬಿಡಿ, ಮೊಟ್ಟೆಯನ್ನ ಕೊಳ್ಳೋದಕ್ಕೂ ಕೂಡ ಬಹಳ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣ ಆಗಿರೋದು. ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರೋದು ಆ ಒಂದು ವದಂತಿ. ಅದು ವದಂತಿ ಅಂತ ಎಷ್ಟೇ ಬಾರಿ ಹೇಳಿದ್ರು ಕೂಡ ಜನ ನಂಬೋದಕ್ಕೆ ತಯಾರಿಲ್ಲ. ಯಾಕೆ ಬೇಕಪ್ಪ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲೂ ಕೂಡ ಮೊಟ್ಟೆ ತಿನ್ನೋದಕ್ಕೆ ಜನ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಮೊಟ್ಟೆ ಖರೀದಿಗೂ ಕೂಡ ಮನಸ್ಸು ಮಾಡ್ತಾ ಇಲ್ಲ ಗ್ರಾಹಕರು.
ಹಾಗಾಗಿ ಗ್ರಾಹಕರಿಲ್ಲದೆ ಹೋಲ್ಸೇಲ್ ಮೊಟ್ಟೆ ಅಂಗಡಿಗಳು ಬಿಕೋ ಅಂತ ಇದೆ. ಹುಬ್ಬಳ್ಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ನಡೆಸಿದೆ. ಮೊಟ್ಟೆ ಸೇಲ್ ಆಗ್ತಾ ಇದೆಯಾ, ಈ ವದಂತಿಯ ಮಧ್ಯದಲ್ಲೂ ಕೂಡ ಮೊಟ್ಟೆ ತಿಂತಾ ಇದ್ದಾರಾ, ತಗೊಳ್ತಾ ಇದ್ದಾರಾ, ಗ್ರಾಹಕರು ಏನ್ ಹೇಳ್ತಾರೆ, ವ್ಯಾಪಾರಸ್ಥರಿಗೆ ಇದರಿಂದ ಎಷ್ಟು ಎಫೆಕ್ಟ್ ಆಗಿದೆ, ಎಷ್ಟು ಹೊಡೆತ ಬಿದ್ದಿದೆ ವ್ಯಾಪಾರಕ್ಕೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ. ಆ ರಿಯಾಲಿಟಿ ಚೆಕ್ ಅಲ್ಲಿ ಅಸಲಿಯತ್ ಏನು ಅನ್ನೋದು ಗೊತ್ತಾಗಿದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಕಮ್ರಿಪೇಟ್ ವೃತ್ತದಲ್ಲಿ ಇರತಕ್ಕಂತ ಮೊಟ್ಟೆ ಮಾರಾಟ ಒಂದು ಕೇಂದ್ರದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಒಂದ್ ಕಡೆ ಬೆಳಗ್ಗಿಂದ ಸಂಜೆವರೆಗೂ ಈ ಒಂದು ಮಳಿಗೆ ಅಂದ್ರೆ ಈ ರೀತಿ ಬಹುತೇಕ ಮಳಿಗೆಗಳು ಮೊಟ್ಟೆಗಳನ್ನ ಹೋಲ್ಸೇಲ್ ಆಗಿ ರಿಟೇಲ್ ಆಗಿ ಮಾರಾಟ ಮಾಡ್ತಾನೆ ಇರ್ತವೆ. ಒಂದ್ ಕಡೆ ಸಾಕಷ್ಟು ಸುತ್ತಮುತ್ತಲಿನ ಏನು ಅಂಗಡಿ ಮಾಲೀಕರಿರ್ಬೋದು, ಕಿರಾಣಿ ವ್ಯಾಪಾರಸ್ಥರಿರ್ಬೋದು, ಅದೇ ರೀತಿ ಕೆಲವೊಂದಿಷ್ಟು ಚಿಕನ್ ಮಾರಾಟ ಮಳಿಗೆಗಳಿರ್ಬೋದು, ಹೀಗೆ ಬಹುತೇಕ ಅಂಗಡಿಕಾರರು ಈ ಹೋಲ್ಸೇಲ್ ಅದೇ ರೀತಿ ರಿಟೇಲ್ ಮೂಲಕ ಮಾರಾಟ ಮಾಡುವಂತ ಮಳಿಗೆಗಳಿಂದ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಮಾರಾಟ ಮಳಿಗೆಯನ್ನ ಗಮನಿಸ್ತಾ ಇದ್ರೆ ಈ ರೀತಿ ಕಮ್ರಿಪೇಟ್ ಅಷ್ಟೇ ಅಲ್ಲದೆ ಜನತಾ ಬಜಾರ್, ಹಳೆ ಹುಬ್ಬಳ್ಳಿ, ಹೀಗೆ ಗಣೇಶ್ ಪೇಟ್, ಇದೇ ರೀತಿ ಬಹುತೇಕ ಬೇರೆ ಬೇರೆ ಭಾಗಗಳಲ್ಲಿ ಇರತಕ್ಕಂತ ಮಾರಾಟ ಮಳಿಗೆಗಳೇನಿದಾವೆ, ಮೊಟ್ಟೆ ಮಾರಾಟ ಮಳಿಗೆಗಳಲ್ಲಿ ಒಂದ್ ಕಡೆ ಜನಸಂದಣಿ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ, ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದರಿಂದಾಗಿ ಯಾಕಂದ್ರೆ ಮೊಟ್ಟೆಗಳಿಂದ ಏನು ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗುತ್ತೆ ಅಂತಕ್ಕಂತ ಒಂದು ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರು ಹಿಂದೇಟು ಹಾಕ್ತಾ ಇದಾರ ಅಂತಕ್ಕಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಳಿಗೆಯ ಮಾಲೀಕರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೊಟ್ಟೆಯಿಂದ ಏನು ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದಾವೆ, ತಾವು ಕೂಡ ಗಮನಿಸಿದ್ರಿ. ಈ ಚರ್ಚೆ ಆರಂಭ ಆದಾಗಿನಿಂದ ಮೊಟ್ಟೆಗಳು ಮಾರಾಟ ಆಗ್ತಾ ಇದಾವ ಇಲ್ವಾ? ಮಾರಾಟ ಆಗಂತವ್ರಿ, ಮಾರಾಟದ್ದೇನ್ ಪ್ರಾಬ್ಲಮ್ ಇಲ್ಲ. ನಮ್ದು ಸೀಸನ್ ಅಲ್ರಿ, ಈಗ 2 ತಿಂಗಳ ನವೆಂಬರ್, ಡಿಸೆಂಬರ್, ಜನವರಿ ಸೀಸನ್ ಇರ್ತದ್ರಿ. ಹಿಂಗಾಗಿ ಕೋಲ್ಡ್ ಕ್ಲೈಮೇಟ್ ಇರ್ತೈತಿ, ಹೀಟ್ ಆಗ್ಬೇಕಂತ ಎಲ್ಲಾರು ತತ್ತಿ ತಗೊಂಡ್ ಹೋಗ್ತಾರ. ಮಾರಾಟದ ಎಫೆಕ್ಟ್ ಏನಿಲ್ಲ, ಬಟ್ ಟಿವಿ ಒಳಗ ನ್ಯೂಸ್ ಬರಾಕಂತೈತಿ ಅಂತ ಕೆಲವೊಬ್ರು ಹೇಳಾಕಂತಾರ, ಅದು ಅಷ್ಟೇ ನಮ್ಗಿದಾಗಿದೆ. ಅಂದ್ರೆ ಪ್ರತಿನಿತ್ಯ ನಿಮ್ ಮಳಿಗೆ ಓಪನ್ ಇರುತ್ತೆ? ಇರ್ತದ್ರಿ. ಬೆಳಿಗ್ಗೆ 10:30, 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ, ಆಮೇಲೆ ಸಾಯಂಕಾಲ 6-6:30 10:30 ತನಕ ಇರ್ತೈತ್ರಿ ಚಾಲು. ಇಲ್ಲಿ ತಮ್ಮ ಮಳಿಗೆಯಿಂದ ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಸರ್? ಎಲ್ಲೆಲ್ಲಿ ಸರಬರಾಜು ಮಾಡ್ತೀರಿ ತಾವು? ಅಂಗನವಾಡಿ ಕೊಡ್ತೀವ್ರಿ, ಕಿರಾಣಿ ಅಂಗಡಿ ಕೊಡ್ತೀವಿ, ಬೇಕರಿ ಕೊಡ್ತೀವಿ. ಆಮೇಲೆ ಯಾರು ನಮ್ಗೆ ಫೋನ್ ಮಾಡಿ ಹೇಳ್ತಾರ ಅವ್ರಿಗೆಲ್ಲ ಕೊಟ್ಟು ಬರ್ತೀವಿ ನಾವು. ಈಗ ಜನರು ಬಂದಂತವ್ರು ಏನ್ ಹೇಳ್ತಾರೆ ತಮಗೆ? ತಮ್ಮ ಜೊತೆ ಏನಾದ್ರು ಚರ್ಚೆ ಮಾಡ್ತಾರ ಈ ಒಂದು ಆತಂಕದ ಬಗ್ಗೆ? ಯಾರೇನ್ ಅಂತದೇನ್ ಹೇಳಿಲ್ರಿ. ಒಂದು ಇಬ್ಬರು ಮಂದಿ ಅಷ್ಟ ಏನೋ ಹೇಳ್ದಂಗಾಗೈತಿ, ಹಿಂಗಂಗಾಗೈತ್ರಿ, ಮತ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತೈತಿಲ್ಲ ಅಂತ ಹೇಳಿ ಕೇಳ್ಯಾರ. ಬಟ್ ನಾವ್ ಅಂದ್ವಿ ಹಂಗೇನ್ರಿ ಇದ್ರ ನಮಗ ಕಾರ್ಪೊರೇಷನ್ ಅಂದ್ರ ಇದು ಬರ್ತದ್ರಿ ಬಂದ್ ಮಾಡುವಂತದ್ದು. ನಾವು ಹಂಗೇನ್ರ ಆತಂದ್ರ ನಾವು ಯಾವ್ದು ಮಾಡಾಕ್ ಬರಂಗಿಲ್ಲ. ಯಾಕಂದ್ರ ಸಣ್ಣ ಹುಡುಗರು ಇದನ್ನ ಸೇವನೆ ಮಾಡ್ತಾರ, ಆಮೇಲೆ ಅಂಗನವಾಡಿ ಒಳಗ್ ತಗೊಂತಾರ, ಆಮೇಲೆ ಹೋಟೆಲ್ನಲ್ಲಿ ಹಾಕ್ತಾರ. ಅದು ಏನ್ರ ಪ್ರಾಬ್ಲಮ್ ಆತಂದ್ರ ಇದು ಮಾರಾಕ ಮುಂದೆ ಪರ್ಮಿಷನ್ ಸಿಗಂಗಿಲ್ಲ ರೀ. ಹಂಗೇನ್ರ ಅದ್ರಲ್ಲಿಂದ್ರ ಏನ್ರ ಆಗಂತೈತಿ ಪ್ರಾಬ್ಲಮ್ ಅಂತಂದ್ರ ಗೌರ್ಮೆಂಟ್ ಇದು ಮಾಡಾಕ್ ಕೊಡಂಗಿಲ್ರಿ. ಯಾಕಂದ್ರ ಗೌರ್ಮೆಂಟ್ ಸಾಲಿ ಒಳಗೂ ಏನೈತಿ ತತ್ತಿ ಕೊಡ್ತಾರಿ ದಿನ ಒಂದು ಹುಡುಗರಿಗೆ, ಆಮೇಲೆ ಅಂಗನವಾಡಿ ಒಳಗ್ ಕೊಡ್ತಾರ ಗರ್ಭಿಣಿಯವ್ರಿಗೆ. ಹಿಂಗಾಗಿ ಇದ್ರಲ್ಲಿಂದ್ರ ಏನ್ರ ಪ್ರಾಬ್ಲಮ್ ಆಗಿತ್ತು ಅಂತಂದ್ರ ಕಾರ್ಪೊರೇಷನ್ ನಮ್ಗೆ ಬಂದ ಬಿಡ್ತದ್ರಿ ಬಂದ್ ಮಾಡಂತೀವಿ. ಅದೇನು ಪೂರ್ವ ಕಲಿಯದ ವದಂತಿ ಏನೋ ಒಂದು ಟಿವಿ ಒಳಗ ತೋರ್ಸಾ ಅಂದ್ರೆ ಅಷ್ಟೇ ಗೊತ್ತು, ಹೊರತಾಗಿ ಇನ್ನು ಪಬ್ಲಿಕ್ ಅಷ್ಟೊಂದು ಇಫೆಕ್ಟ್ ಏನಾಗಿಲ್ಲ ಅದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.